ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕುರಿತಾಗಿ ಅವರು ಮಾತನಾಡಿರುವಂತಹ ಹೇಳಿಕೆ ವೈರಲ್ ಆಗಿರುವಂಥದ್ದನ್ನು ನಾನು ಗಮನಿಸಿದ್ದೇನೆ. ಗೂಳಿಹಟ್ಟಿ ಶೇಖರ್ ಅವರು ಯಾವ ಮಾನಸಿಕ ಸ್ಥಿತಿಯಲ್ಲಿ, ಯಾರಿಂದ ದುಷ್ಪ್ರೇರಣೆಗೆ ಒಳಗಾಗಿ, ಯಾವ ಕಾಣದ ಕೈಗಳ ಒತ್ತಡಕ್ಕೆ ಒಳಗಾಗಿ ಈ ಮಾತನ್ನ ಹೇಳಿದಾರೋ ನನಗೆ ಗೊತ್ತಿಲ್ಲ. ಸನ್ಮಾನ್ಯ ಗೂಳಿಹಟ್ಟಿ ಶೇಖರ್ ಅವರು ಹೇಳಿರುವಂಥದ್ದು ತಪ್ಪು. ನಾನು ರಾಜಕಾರಣಕ್ಕೆ ಬಂದ ಮೇಲೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಂಪರ್ಕದಲ್ಲಿ ಹತ್ತಿರದಿಂದ ನೋಡಿದ್ದೇನೆ. ನಾನು ಒಬ್ಬ ದಲಿತನಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಎಲ್ಲರನ್ನೂ ಜೋಡಿಸುವಂಥದ್ದು, ಸಂಪೂರ್ಣ ಹಿಂದೂ ಸಮಾಜವನ್ನ ಒಗ್ಗಟ್ಟು ಮಾಡುವಂಥದ್ದು. ಜಗತ್ತಿನ ಯಾವುದೇ ರಾಷ್ಟ್ರದಲ್ಲಿ ಯಾವುದೇ ಸಂಘಟನೆಗಳು ಒಂದು ದೇಶದ ಚಿತ್ರಣವನ್ನ ಇಟ್ಕೊಂಡು ಪೂಜೆ ಮಾಡುವಂತಹ ಸಂಘಟನೆ ಯಾವುದೂ ಇರಲಿಕ್ಕಿಲ್ಲ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮಾತ್ರ ಭಾರತ ಮಾತೆಯ ಫೋಟೋವನ್ನ ಇಟ್ಕೊಂಡು ಅದನ್ನ ಪೂಜೆ ಮಾಡಿಸ್ತಾರೆ. ಸೊ ಅಲ್ಲಿ ಯಾವುದೇ ಜಾತೀಯತೆ, ಯಾವುದೇ ಒಡೆಯುವಂಥದ್ದು, ಯಾರು ಬಂದಾಗ ಅವರ ಜಾತಿ ಕೇಳುವಂಥದ್ದು, ಇಂತಹ ಯಾವ ಆಚರಣೆಗಳು ನನ್ನ ಗಮನಕ್ಕೆ, ನನ್ನ ಅನುಭವಕ್ಕೆ ಬಂದಿಲ್ಲ. ನಾನು ಬಹಳ ಹತ್ತಿರದಿಂದ ನೋಡಿದ್ದೇನೆ. ಈ ದೇಶವನ್ನ ಕಟ್ಟಬೇಕು, ಈ ಸಮಾಜವನ್ನ ಕಟ್ಟಬೇಕು ಅಂತ ಹೇಳಿ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇರುವಂತಹ ಸಂಘಟನೆ ಅದು. ಸ್ವಯಂ ಸೇವಕರು ಯಾವ ಸನ್ಯಾಸಿಗಳಿಗೂ ಕೂಡ ಕಡಿಮೆ ಇಲ್ಲದಂತೆ ತಮ್ಮ ಜೀವನವನ್ನೇ ತ್ಯಾಗದ ಜೀವನವನ್ನಾಗಿ ರೂಪಿಸ್ಕೊಳ್ತಾರೆ. ಎಲ್ಲವನ್ನೂ ತ್ಯಾಗ ಮಾಡಿ ಈ ದೇಶ ಸೇವೆಗಾಗಿ ಕಂಕಣಬದ್ಧರಾಗಿ ನಿಂತಿರ್ತಾರೆ. ಹಾಗಾಗಿ ಗೂಳಿಹಟ್ಟಿ ಶೇಖರ್ ಅವರಿಗೆ ಹೆಡಗೇವಾರ್ ಅನ್ನುವಂಥದ್ದು ಕೂಡ ಹೇಳಲಿಕ್ಕೆ ಬಂದಿಲ್ಲ. ಹೆಗಡೆವಾರ್ ಅಂತ ಹೇಳಿದ್ದಾರೆ ಅವರು. ಅಂದ್ರೆ ಯಾರದೋ ಮಾತಿನಿಂದ, ಯಾರದೋ ಕುಮ್ಮಕ್ಕಿನಿಂದ ಸ್ವಾರ್ಥರಹಿತವಾಗಿ ಈ ಸಮಾಜವನ್ನ ಒಗ್ಗೂಡಿಸೋದಕ್ಕಾಗಿ ಯಾವುದೇ ಪ್ರತಿಫಲದ ಅಪೇಕ್ಷೆ ಇಲ್ಲದೆ ತನ್ನನ್ನ ತಾನು ಸವೆಸಿಕೊಂಡು ಈ ದೇಶವನ್ನ ಕಟ್ಟುವಂತಹ ಕೈಂಕರ್ಯದಲ್ಲಿ ತೊಡಗಿರುವಂತಹ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಅರಿವಿಲ್ಲದೆ, ತಿಳಿವಿಲ್ಲದೆ, ಅನುಭವಕ್ಕೆ ಬರಲಾರದೆ ಇಂತಹ ಮಾತುಗಳನ್ನ ಹೇಳುವಂಥದ್ದು ತಪ್ಪು ಅಂತ ಹೇಳಿ ನಾನು ಹೇಳ್ತೇನೆ. ಸರ್, ಹಾಗಾದ್ರೆ ಬರೀ ಮೇಲ್ಜಾತಿಯವ್ರಿಗೆ ಮಾತ್ರ RSS ಅಲ್ಲಿ ಉತ್ತಮ ಸ್ಥಾನಗಳು ದೊರಕತ್ತೆ, ದಲಿತರಿಗೆ ದೊರಕಲ್ಲ ಅಂತ ಪ್ರಿಯಾಂಕ್ ಖರ್ಗೆ ಅವರು ಆರೋಪ ಮಾಡಿದ್ದಾರೆ. ಇವರಿಗೆ RSS ನ ಸಂಪರ್ಕವೇ ಇಲ್ಲ. ಇವರು RSS ಸಂಪರ್ಕಕ್ಕೆ ಬರೋದಿಲ್ಲ, RSS ನ ಚಟುವಟಿಕೆಗಳಲ್ಲಿ ಭಾಗವಹಿಸೋದಿಲ್ಲ. ಗಂಧ ಗಾಳಿ ಗೊತ್ತಿಲ್ಲದೆ ಆಳ ಅರಿವು ಅಂತ ಹೇಳಿ ಲೇಖನವನ್ನ ಬರೆದ್ಬಿಡೋದು, ಗಂಧ ಗಾಳಿ ಗೊತ್ತಿಲ್ಲದೆ ಇಂಥವರಿಗೆ ಅವಕಾಶ ಇಲ್ಲ ಅಂತ ಹೇಳಿ ಹೇಳುವಂಥದ್ದು ಬಹಳ ದೊಡ್ಡ ತಪ್ಪು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಜೀವಿತದ ಸಂಪೂರ್ಣ ಅವಧಿಯಲ್ಲಿ ಅವರು ಕಾಂಗ್ರೆಸ್ ಅನ್ನ ಟೀಕೆ ಮಾಡ್ತಾ ಬಂದರು. ಅವರು ಎಲ್ಲಿಯೂ ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ಟೀಕೆ ಮಾಡಲೇ ಇಲ್ಲ. ಆ ಸಂದರ್ಭದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂಬೇಡ್ಕರ್ ಅವರ ಜೊತೆಗೆ ಗಟ್ಟಿಯಾಗಿ ನಿಂತಿತ್ತು. ಕಾಂಗ್ರೆಸ್ ಅವರನ್ನ ತುಳಿಯುವಂತಹ ಕೆಲಸ ಮಾಡಿತು. ಹಾಗಿದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವತ್ತೇ ಹೇಳಬಹುದಾಗಿತ್ತಲ್ಲ, ಕಾಂಗ್ರೆಸ್ಸಿನ ಮೇಲೆ, ಕಾಂಗ್ರೆಸ್ನಲ್ಲಿ ಇದ್ದಂತಹ ದಲಿತ ವಿರೋಧಿ ನೀತಿಯನ್ನ ಏನು ಅಂಬೇಡ್ಕರ್ ಅವರು ವಿರೋಧಿಸ್ತಾ ಬಂದ್ರು, ಆ ನಂತರದಲ್ಲಿ ಒಂದು ನರೇಟಿವ್ ಅನ್ನ ಕಾಂಗ್ರೆಸ್ ಸೃಷ್ಟಿ ಮಾಡ್ತು. ಅಂಬೇಡ್ಕರ್ ಅವರಿಗೆ ಕಾಂಗ್ರೆಸ್ನಿಂದ ಆಗಿರುವಂತಹ ಶೋಷಣೆ ಮತ್ತೆ ಅನ್ಯಾಯ ಇದು ದಲಿತ ಸಮಾಜಕ್ಕೆ ಹೋಗಬಾರದು ಅಂದ್ರೆ ಇಂಥದ್ದೊಂದು ನರೇಟಿವ್ ಅನ್ನ ಸೃಷ್ಟಿ ಮಾಡಬೇಕು ಅಂತ ಹೇಳಿ ಇದು ಕಾಂಗ್ರೆಸ್ನಿಂದ ಸೃಷ್ಟಿಯಾಗಿರುವಂತಹ ಒಂದು ಸುಳ್ಳು ವದಂತಿ. ಹಾಗಾಗಿ ಅಲ್ಲಿ ಜಾತಿ ವ್ಯವಸ್ಥೆ ಇಲ್ಲವೇ ಇಲ್ಲ ಅಂತ ಹೇಳಿ ನಾನು ಗಟ್ಟಿಯಾಗಿ ಹೇಳ್ತೇನೆ. ಯಾಕೆ ಅಂದ್ರೆ ಅದರಲ್ಲಿ ಪಾಲ್ಗೊಂಡು ನಾನು ಹೇಳ್ತೇನೆ,
ನಾನು ಮುಕ್ತವಾಗಿ ಆಹ್ವಾನವನ್ನು ಕೊಡ್ತೇನೆ. ಬಂದು ನೀವು ಹೇಳಿ. ಗೂಳಿಹಟ್ಟಿ ಶೇಖರ್ ಅವರು ಇವತ್ತು ಹೇಳಿದ್ರಲ್ಲ, ಒನ್ ವೇ ವಾಯ್ಸ್. ಆಮೇಲೆ ತೊದಲ್ತಾ ಇದ್ದಾರೆ ಮಾತಿನಲ್ಲಿ. ಬಹುತೇಕ ರಾತ್ರಿ 8 ಗಂಟೆ ನಂತರದಲ್ಲಿ ಮಾತನಾಡುವಂತಹ ಧ್ವನಿ ಅಂತ ಹೇಳಿ ನನಗನ್ಸುತ್ತೆ. ಏನ್ ಸರ್ ಹಾಗಾದ್ರೆ? ಅದು ರಾಜ್ಯದ ಜನತೆ ತೀರ್ಮಾನ ಮಾಡ್ತಾರೆ. ಮುಖ್ಯಮಂತ್ರಿಗಳು ಕೂಡ ಈ ವಿಚಾರದ ಬಗ್ಗೆ ಪ್ರತಿಕ್ರಿಯಿಸಿದ್ದಾರೆ, ಟ್ವೀಟ್ ಮಾಡಿದ್ದಾರೆ. ದಲಿತರು RSS ಜಿ ಹುಜೂರ್ ಅಂತ ನಿಂತ್ಕೊಳ್ಳೋ ಪರಿಸ್ಥಿತಿ ಇದೆ, ಇವರ ಆಡಿಯೋನೇ ಸಾಕ್ಷಿ ಅಂತ ಟ್ವೀಟ್ ಮಾಡಿದ್ದಾರೆ. ಅದೇ ಇದಕ್ಕೆ ಕಾಣದ ಕೈಗಳ ಷಡ್ಯಂತ್ರ ಅಂತ ಹೇಳಿದ್ನಲ್ಲ. ಸರ್ಕಾರ ದಲಿತರ ಹಣವನ್ನ ಬೇರೆ ಯೋಜನೆಗಳಿಗೆ ಬಳಸಿಕೊಂಡು ದಲಿತರಿಗೆ ಬಹಳ ದೊಡ್ಡ ಅನ್ಯಾಯ ಮಾಡಿದೆ. ಅದನ್ನ ಮುಚ್ಚಾಕೊಳ್ಳಿಕ್ಕೆ ಇಂಥದ್ದೊಂದು ಭ್ರಾಂತಿಯನ್ನ ಜನರ ಒಳಗಡೆ ಸೃಷ್ಟಿ ಮಾಡುವಂಥದ್ದು ಮಾನ್ಯ ಮುಖ್ಯಮಂತ್ರಿಗಳದ್ದು ಒಂದು ಚಾಳಿ. ಅದಕ್ಕಾಗಿ ಈ ಸಂದರ್ಭದಲ್ಲಿ SCP TSP ಹಣ 11,000 ಕೋಟಿ ಏನು ಬೇರೆದಕ್ಕೆ ದುರ್ಬಳಕೆ ಆಗಿದೆ ಅಂತ ಹೇಳಿ ಧ್ವನಿ ಎತ್ತಬಾರದಲ್ಲ ದಲಿತರು. ಇಂಥದ್ದೊಂದು ಏನಾದರೂ ಒಂದು ಸುಳ್ಳು ಸುದ್ದಿಯನ್ನ ಜನರ ನಡುವೆ ಹರಿಬಿಟ್ಟು ಬಿಡುವಂಥದ್ದು, ಅದು ಎಲ್ಲದೂ ಕೂಡ ಸತ್ಯಕ್ಕೆ ಬಹಳಷ್ಟು ದೂರವಾಗಿರುವಂಥದ್ದು. ಜಾತಿ ವ್ಯವಸ್ಥೆಯನ್ನ ತೊಡೆದು ಹಾಕೋದಕ್ಕೆ 1925ರಿಂದ ಪ್ರಯತ್ನ ಮಾಡ್ತಾ ಬಂದಿದೆ. ಅಂಬೇಡ್ಕರ್ ಅವರ ಜೀವನ ಪೂರ್ತಿ ಹೋರಾಟದಲ್ಲಿ ಕಾಂಗ್ರೆಸ್ ದಲಿತ ಪರವಾದಂತಹ ನಿರ್ಣಯವನ್ನ ಮತ್ತೆ ಅಸ್ಪೃಶ್ಯತಾ ನಿರ್ಮೂಲನದ ನಿರ್ಣಯವನ್ನ ಕೈಗೊಂಡಿಲ್ಲ ಅಂತ ಹೇಳಿ ಅವರ ಜೀವಿತ ಅವಧಿಯಲ್ಲಿ ಕೊನೆಯವರೆಗೂ ಅದನ್ನ ಹೇಳ್ತಿತ್ತು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಸ್ಪೃಶ್ಯತೆಯನ್ನ ತೊಡೆದು ಹಾಕೋದಕ್ಕೆ, ಜಾತಿ ವ್ಯವಸ್ಥೆಯನ್ನ ತೊಡೆದು ಹಾಕೋದಕ್ಕೆ, ಈ ನೆಲದಲ್ಲಿ ಹುಟ್ಟಿರುವಂತಹ ಎಲ್ಲರೂ ಬಂಧುಗಳು ಅನ್ನುವಂತಹ ಭಾವನೆ ಮೂಡಿಸೋದಕ್ಕೆ ಅವಿರತವಾಗಿ ಪ್ರಯತ್ನ ಮಾಡ್ತಾ ಇರುವಂತಹ ಸಂಘ. ಒಳ್ಳೆಯ ಒಂದು ಕಾರ್ಯಕ್ರಮ, ಸಿಎಂ ಕಾರ್ಯಕ್ರಮ. ISIS ಭಯೋತ್ಪಾದಕರ ಜೊತೆ ನಿಂತಿರುವಂತಹ ವ್ಯಕ್ತಿ ಸಿಎಂ ಜೊತೆಗೆ ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ. ಯತ್ನಾಳ್ ಅವರು ಹೇಳಿಕೆಯನ್ನ ಕೊಡ್ತಾರೆ ಅಂದ್ರೆ ಅದಕ್ಕೆ ಸಾಕ್ಷ್ಯಾಧಾರವನ್ನ ಇಟ್ಕೊಂಡೇ ಹೇಳಿಕೆಯನ್ನ ಕೊಟ್ಟಿರ್ತಾರೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಎಲ್ಲ ಹೇಳಿಕೆಗೂ ಬರೀ ಈ ಹೇಳಿಕೆ ಅಲ್ಲ, ವಿಶೇಷವಾಗಿ ಹಿಂದುತ್ವದ ಪರವಾಗಿ ಗಟ್ಟಿಯಾದಂತಹ ಧ್ವನಿ ಯತ್ನಾಳ್ ಅವರು. ಹಾಗಾಗಿ ಅವ್ರ ಹತ್ರ ಏನಾದರೂ ಅಂತಹ ಸಾಕ್ಷಿಗಳು ಇದ್ದಿರಬಹುದು, ಅದಕ್ಕಾಗಿನೇ ಹೇಳಿರಬಹುದು ಅಂತ ಹೇಳಿ ನಾನು ಭಾವಿಸ್ತೇನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.